ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ವೀಕ್ಷಕರ, ಎಂದಿನಂತೆ ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು. ಬನ್ನಿ ವೀಕ್ಷಕರೇ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಿನ್ನೆ ತಾನೇ ಪಿತೃಪಕ್ಷದ ಬಗ್ಗೆ, ಅದರ ಆಚರಣೆ ಹಿನ್ನೆಲೆ ಬಗ್ಗೆ ಎಲ್ಲ ತಿಳಿಸ್ಕೊಡ್ರಿ. ಹಾಗೆಯೇ ಇವತ್ತು ನಮ್ಮ ವೀಕ್ಷಕರಿಗಾಗಿ ಯಾವ ವಿಚಾರದ ಬಗ್ಗೆ ತಿಳಿಸ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯ ಯಾವತ್ತಾದರೂ ಯಾರನ್ನಾದರೂ ಸ್ಮರಣೆ ಮಾಡ್ಕೋಬೇಕು ಅಂದರೆ ಒಂದು ಒಳ್ಳೆಯ ಶುಭ ದಿನ ಅಂತ ಕರಿತೀವಿ. ಅಶ್ವಿನಿ ನಕ್ಷತ್ರ ಅಂದರೆ ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಬಹಳಷ್ಟು ಜನ ಇದ್ದರು. ಆದರೆ ಮಹಾತ್ಮರು ಕೇವಲ ಕೆಲವರು ಮಾತ್ರ ಇದ್ದರು. ಇಂಥ ಒಂದು ಮಹಾತ್ಮರಲ್ಲಿ ಇವತ್ತು ಮಹಾತ್ಮ ಗಾಂಧಿ ಜಯಂತಿಯಲ್ಲಿ ಪರಿವರ್ತನಾ ಸ್ವರೂಪಕ್ಕೆ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿದ್ದ ದಿನ ಅಂತ. ಸ್ವತಂತ್ರ ಏನೋ ಮಹಾತ್ಮ ಗಾಂಧಿಯವರು ತಂದುಕೊಟ್ರು. ಆದರೆ ಎಷ್ಟೋ ಜನ ಇವತ್ತಿನ ದಿವಸ ಹೊರಭಾಗದಲ್ಲಿ ಬೈಕೊಳ್ಳೋದೇನು ಅಂದರೆ, ಯಾಕಾದರೂ ಸ್ವತಂತ್ರ ತಂದುಕೊಟ್ರೋ, ಇವತ್ತು ಸ್ವತಂತ್ರ ಬಂದಿಲ್ಲ ಅಂತ. ಸ್ವತಂತ್ರ ಬಂದು ಎಷ್ಟೋ ವರ್ಷಗಳಾದರೂ ಎಷ್ಟೋ ಜನಕ್ಕೆ ಸ್ವತಂತ್ರ ಬಂದಿಲ್ಲ ಅಂತ. ಆದರೆ ಆ ಕಾಲಕ್ಕೆ ಕಷ್ಟಪಟ್ಟು ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿ ಎಲ್ಲರಿಗೂ ಸಹಕರಿಸಬೇಕು, ಎಲ್ಲರ ಸಂಯೋಜನೆಯನ್ನು ಪಡೆದು ವಿಶೇಷವಾಗಿ ಅಷ್ಟೂ ಜನಕ್ಕೆ ವಿರೋಧವನ್ನು ಕಟ್ಟಿಕೊಂಡು ಲೋಕರಕ್ಷಣೆಗೋಸ್ಕರ ಓಡಾಡಿದ್ರು ಅಂದರೆ ನಿಜವಾಗ್ಲೂ ಒಂದು ಹೆಸರು ಸಾಧಾರಣವಾಗಿ ಮಹಾತ್ಮ ಅಂತಕ್ಕಂಥದ್ದು ಬಹಳ ಕಷ್ಟ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅನ್ನೋದು ಒಂದು ಹೆಸರು, ಕೇವಲವಾಗಿದ್ದ ಹೆಸರನ್ನ ಮಹಾತ್ಮ ಗಾಂಧಿ ಅಂತ ಮಾಡಿರ್ತಕ್ಕಂಥ ವಿಚಾರ ಅಂದರೆ ನಿಜವಾಗ್ಲೂ ಅವರಲ್ಲಿರ್ತಕ್ಕಂಥ ಅಪಾರ ಕೀರ್ತಿ, ಇಂಥ ಒಂದು ವೈಶಿಷ್ಟ್ಯತೆ. ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಏನು ಉಪ್ಪಿನ ಸತ್ಯಾಗ್ರಹ ಅಂದರೆ, ಆ ಉಪ್ಪಿನ ಸತ್ಯಾಗ್ರಹವನ್ನು ಏನಕ್ಕೆ ಮಾಡಿದ್ರು ಅಂದರೆ ಋಣವನ್ನು ತೀರಿಸು. ಎಷ್ಟೋ ಜನ ಇವತ್ತು ಭೂಮಿಯ ಋಣವನ್ನು ಯಾವ್ಯಾವುದೋ ರೀತಿಯಲ್ಲಿ ವಿಶೇಷವಾಗಿ ನಾವುಗಳೆಲ್ಲ ಹೋಮ ಯಜ್ಞಾದಿಗಳಲ್ಲಿ ಪರಿವರ್ತನಾ ಸ್ವರೂಪಕ್ಕೆ ತೀರಿಸ್ತಾ ಬರ್ತೀವಿ. ಆದರೆ ಮಹಾತ್ಮ ಗಾಂಧಿಯವರು ಸ್ವದೇಶದಿಂದ ವಿದೇಶಕ್ಕೆ ವಿಶೇಷವಾಗಿ ಹೋಗಿರ್ತಕ್ಕಂಥ ವಿಚಾರ, ಓದು ಬರಹ ಎಲ್ಲ ಕಲಿತು ಆ ಭಾರತ ದೇಶ ರಕ್ಷಣೆಯನ್ನು ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಮಾಡಬೇಕು ಅನ್ನೋದೇ ಅಪರಾವತಾರ. ಅಂಥ ಒಂದು ಅಪರಾವತಾರ ಯಾವುದೋ ಒಂದು ಶಕ್ತಿಯ ಮುಖಾಂತರ ಅವರು ಬಂದು ಈ ಭಾರತ ದೇಶವನ್ನು ರಕ್ಷಣೆ ಮಾಡಿದ್ರು. ಅಲ್ಲೂ ರಾಹು ಬೃಹಸ್ಪತಿ ಸಂಧಿ ಅನ್ನೋದು ಆ ಕಾಲದಲ್ಲಿ ಇರತಕ್ಕಂಥ ವಿಚಾರ. ರಾಹು ಬೃಹಸ್ಪತಿ ಅಂದರೆ ಭೂಮಿಯಲ್ಲಿ ಭಾರತ ದೇಶ ಭರತಖಂಡದಲ್ಲಿ ಹಿಂದೂ ಸಾಮ್ರಾಜ್ಯವನ್ನು ಪರಿವರ್ತನಾ ಸ್ವರೂಪಕ್ಕೆ ಯಾವುದೋ ಕಾಲಕ್ಕೆ ಯಾರಿಗೋ ಮಣಿದು ಎಷ್ಟೋ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ರು. ಅಂಥ ಒಂದು ಗೊಂದಲ ಸೃಷ್ಟಿಯಲ್ಲಿ ಇವತ್ತಿನ ದಿವಸ ಪಾಕಿಸ್ತಾನ ಭಾರತ ಅಂತ ಆಯಿತು. ಆದರೆ ನಿಜವಾಗಿ ಗೊತ್ತಾ ನಿಮಗೆ, ಎಷ್ಟೋ ಜನ ಪಾಕಿಸ್ತಾನದಲ್ಲಿರ್ತಕ್ಕಂಥವರಿಗೆ ಭಾರತ ದೇಶದ ಮೇಲೆ ಎಷ್ಟೋ ಅಪಾರವಾದ ಪ್ರೀತಿ ಇದೆ. ಭಾರತ ದೇಶದಲ್ಲಿರ್ತಕ್ಕಂಥ ನೆಂಟರೆಲ್ಲ ಸಾಕಷ್ಟು ಜನ ಪಾಕಿಸ್ತಾನದಲ್ಲಿದ್ದಾರೆ. ನಿಜವಾಗ್ಲೂ ಎಷ್ಟೋ ಜನ ಪ್ರತಿಯೊಬ್ಬರೂ ಹಿಂದೂ ಮುಸ್ಲಿಂ ಭಾಯ್ ಭಾಯ್ ಅಂತ ಹೇಳ್ತಕ್ಕಂಥ ವಿಚಾರ ಹೇಳ್ಕೊಂಡ್ರೆ ಹೊರತು ಯಾರು ಆಚರಿಸ್ತಕ್ಕಂಥವ್ರು ಕೇವಲ ಕಮ್ಮಿ ಜನಗಳು ಮಾತ್ರ. ಅದಕ್ಕೆ ಎಲ್ರಿಗೂ ಹೇಳ್ತಾ ಇರೋದೇನು ಅಂದರೆ, ನಿಜವಾಗ್ಲೂ ಇವತ್ತು ಗಾಂಧಿ ಜಯಂತಿ ಅನ್ನೋದು ನೀವುಗಳು ಆಚರಿಸ್ತಕ್ಕಂಥದ್ದು ಅವ್ರ ಹುಟ್ಟುದಬ್ಬ ಅನ್ನೋಂತಲ್ಲ, ಅವರ ಸ್ಮರಣಾರ್ಥ ಅಷ್ಟೇ. ಪ್ರತಿಯೊಬ್ಬನು ಸತ್ತ ಮೇಲೂ ಹುಟ್ಟುದಬ್ಬ ಆಚರಿಸ್ಕೊಳ್ಳೋದು ಯಾವ ಶಾಸ್ತ್ರದಲ್ಲೂ ಇಲ್ಲ. ಅಪಾರವಾದ ಕೀರ್ತಿಯನ್ನು ಎಲ್ಲರಿಗೂ ನಾವುಗಳು ಇವತ್ತಿನ ದಿವಸ ಮಹಾತ್ಮ ಗಾಂಧಿಯವರಾಗಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನಾಗಲಿ ಪ್ರತಿಯೊಬ್ಬರು ನೆನೆಸ್ಕೊಳ್ತಕ್ಕಂಥದ್ದು ಕಮ್ಮಿ ಜನಗಳು ಮಾತ್ರ. ಇವತ್ತು ಕೀರ್ತಿ ಎಷ್ಟೋ ಪತಾಕೆಯನ್ನು ಹಾರಿಸಬೇಕಾದ್ರೆ ಭಾರತ ಪತಾಕೆಯನ್ನು ಮೂರ್ತಿ ಚಿಕ್ಕದಾದರೂ ಕೀರ್ತಿ ಅಪಾರವಾದ ದೊಡ್ಡದು ಅಂದರೆ ಬಾಲಗಂಗಾಧರ ವಿಶೇಷವಾಗಿರ್ತಕ್ಕಂಥ ಲೋಕಮಾನ್ಯ ತಿಲಕರದ್ದು, ಇವತ್ತಿನ ಲಾಲ್ ಬಹದ್ದೂರ್ ಶಾಸ್ತ್ರಿಗಳದ್ದು, ಅಂಥ ಒಂದು ಸರೋಜಿನಿ ನಾಯ್ಡು ಅವರು. ಇವತ್ತಿನ ದಿವಸ ಎಷ್ಟೋ ಜನ ಜಿನ್ನಾನು ಕೂಡ ನೆನೆಸ್ಕೋಬೇಕಾದ್ದು. ಆ ಕಾಲದಲ್ಲಿ ಎಲ್ಲರೂ ಹೊಂದಿಕೊಂಡು ಭಾರತ ದೇಶವನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ಆ ಗಾಂಧಿ ಜಯಂತಿ ದಿವಸ ಮಾತ್ರ ಗಾಂಧಿ ನೆನೆಸ್ಕೊತಾರೆ. ಬೇರೆ ಸಮಯಕ್ಕೆ ಹೋಗಿ ಎಲ್ಲಾದರೂ ಹೋದರೆ ಆ ಪಾರ್ಕಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಇರುತ್ತೆ. ಎಲ್ಲಿ ಅಂದರೆ ಸರ್ಕಲಲ್ಲಿ ಇವತ್ತು ಮಾತ್ರ ಹಾರಗಳು ನೋಡ್ಬೋದು, ಬೇರೆ ದಿವಸ ಕೇರೆ ಮಾಡಲ್ಲ. ಕಾಗೆಗಳು ಹಂದಿಗಳು ಅಲ್ಲಿ ಇಲ್ಲಿ ಓಡಾಡ್ತಿರುತ್ತವೆ. ಆದರೆ ನಿಜ ಮನುಷ್ಯ ಪ್ರಾಣಿಗಳು ಎಷ್ಟೋ ಜನ ಇವತ್ತಿನ ದಿವಸ ಮನುಷ್ಯರು ನೆನೆಸ್ಕೊಳ್ಳದೆ ಇರತಕ್ಕಂಥದ್ದು ವೀಕ್ ಮೈಂಡೆಡ್ ಪೀಪಲ್. ಇವತ್ತು ದಿವಸ ಏನು ಅಂದರೆ ರಾಜಕೀಯ ಕುತಂತ್ರಕ್ಕೋಸ್ಕರ ಒಂದು ಹಾರವನ್ನು ಹಾಕಿ ಇವತ್ತಿನ ದಿವಸ ಎಲ್ಲ ರಾಜಕೀಯದವ್ರು ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂಡಿರ್ತಾರೆ ಗಾಂಧೀಜಿಯವರ ಫೋಟೋ ಹತ್ರ. ಎಷ್ಟೋ ಜನ ಮಹನೀಯರು ನಿಜವಾಗ್ಲೂ ಹಳ್ಳಿಗಳಲ್ಲಿ ಎಷ್ಟೋ ಜನ ಫ್ರೀಡಮ್ ಫೈಟರ್ಸ್ ಅಂತ ಏನಿದ್ದಾರೆ, ಸ್ವತಂತ್ರ ಹೋರಾಟಗಾರರಿಗೇನಿದ್ದಾರೆ, ಅವರೆಲ್ಲ ಇವತ್ತು ಮಹಾತ್ಮ ಗಾಂಧಿಯನ್ನು ಹಾಕ್ಕೊಂಡಿರ್ತಾರೆ. ಅದಕ್ಕೆ ಕೋರ್ಟಲ್ಲಿ ಕೂಡ ಇವತ್ತು ನಮ್ಮಲ್ಲಿ ಭಾರತ ದೇಶದಲ್ಲಿ ಭಾರತ ಮಾತೆ, ವಿಶೇಷವಾಗಿ ರಾಷ್ಟ್ರಪತಿಯನ್ನು, ವಿಶೇಷವಾಗಿ ಮಹಾತ್ಮ ಗಾಂಧಿಯನ್ನು ಎಲ್ಲ ಕೋರ್ಟಲ್ಲೂ ಇದೆ. ಅಂದರೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಅಂದಿನ ಕಾಲದಿಂದ ಇವತ್ತಲ್ಲ ಮುಂದಕ್ಕೂ ಎಲ್ಲ ಪೀಳಿಗೆಗಳು ನಾವೆಲ್ಲ ಸ್ಮರಣಾರ್ಥ ಏನು ಅಂದರೆ ಪ್ರತಿಯೊಬ್ಬ ಮನುಷ್ಯ ಮಹಾತ್ಮ ಗಾಂಧಿಯನ್ನು ಇವತ್ತು ನೆನೆಸ್ಕೊಳ್ಳೋದಲ್ಲ, ಪ್ರತಿನಿತ್ಯ ಪ್ರತಿದಿನ ನೆನೆಸ್ಕೊತಾ ಹೋಗಬೇಕು. ಇನ್ನೇನು ನವೆಂಬರ್ ಬಂತು ಅಂದರೆ ಕನ್ನಡ ರಾಜ್ಯೋತ್ಸವ.
ಆವತ್ತಿನ ದಿವಸ ವಿಶೇಷವಾಗಿ ಎಲ್ಲರೂ ನೆನೆಸ್ಕೊತೀರ, ಅದಾದಮೇಲೆ ಬಿಟ್ಟೇ ಬಿಡ್ತೀರ. ಹೀಗೆ ಭಾರತ ದೇಶದಲ್ಲಿ ಭಾರತವನ್ನು ಯಾರಾದರೂ ಹೊಗಳಿದ್ರೆ, ನೀವುಗಳೆಲ್ಲ ಏನಂದರೆ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ವಿಚಾರ ಹೇಳಿದ್ರೆ, ಅಯ್ಯೋ ದೇಶ ಸುಟ್ಟೋದ್ರೆ ನಮಗೇನಂತೆ, ಎಲ್ಲೋ ಜನ ಸತ್ತರೆ ನಮಗೇನಂತೆ, ಇವತ್ತು ನಾವೇನು ಸತ್ತಿಲ್ವಲ್ಲ, ನಾವೆಲ್ಲ ಚೆನ್ನಾಗೇ ಇದ್ದೀವಲ್ಲ, ನಮ್ಮ ಕುಟುಂಬದ ಹೇಳಿ ಅಂತ ನೀವೆಲ್ಲ ಜನಗಳು. ನಿಮಗೆಲ್ಲ ಇನ್ನೂ ಏನು ಅಂದರೆ ಸ್ವಾಭಿಮಾನ ಬಂದಿಲ್ಲ. ಇವತ್ತು ಎಲ್ಲರೂ ಯಾವ ಕಾರಣಕ್ಕೂ ಒಂದು ನೆನೆಸ್ಕೊತೀರ, ನಿಮ್ಮ ಮನೆ ಕುಟುಂಬ ಸ್ವಾರ್ಥ ಹೊರತು ಯಾವ ಕಾಲಕ್ಕೂ ಭಾರತ ದೇಶದಲ್ಲ, ನಮ್ಮ ರಾಜ್ಯದ್ದಲ್ಲ. ಯಾವ ಕಾಲಕ್ಕೋ ಯಾವತ್ತಾದರೂ ಬಂದರೆ ಅಕೇಶನ್ಸು ಅವತ್ತು ನೆನೆಸ್ಕೊತೀರ. ಅದಕ್ಕೆ ಇವತ್ತು ಆ ಗಾಂಧಿ ಜಯಂತಿಗೆ ಎಷ್ಟೋ ಜನ ಎಲ್ಲ ಕಡೆನೂ 2 ನಿಮಿಷ ಮೌನ ಅಂಥೇಳಿ ನಿಂತ್ಕೊಂಡು ಸ್ಮರಣೆ ಮಾಡ್ಕೊತಾರೆ. ಆ 2 ನಿಮಿಷ ವಿಶೇಷವಾಗಿರ್ತಕ್ಕಂಥ ಸ್ಮರಣಾರ್ಥಂ ಇದಂ ಶರೀರಂ. ಇವತ್ತು ಆ ಗುಜರಾತ್ ಪ್ರಾಂತದಲ್ಲಿ ಸಾಬರಮತಿ ಆಶ್ರಮದಲ್ಲಿ ಎಷ್ಟು ಜನ ಹೋಗಿರ್ತಾರೆ. ಇವತ್ತು ಅದನ್ನು ಒಂದು ಒಳ್ಳೆ ಮ್ಯೂಸಿಯಂ ಸ್ಪಾಟ್ ಮಾಡಿಟ್ಟಿದ್ದಾರೆ. ಎಷ್ಟೋ ಜನ ಇವತ್ತಿನ ದಿವಸ ಮಾಧ್ಯಮದಿಂದ ಹೆಸರು ತಗೊಳ್ಳೋಕ್ಕೋಸ್ಕರ ಸಾಬರಮತಿ ಆಶ್ರಮಕ್ಕೆ ಹೋಗ್ತಾರೆ. ಎಲ್ಲಿ ಸುಮಾರಲ್ಲ 1 ದಿವಸ ಅಲ್ಲ, 2 ದಿವಸ ಆದರೂ ಸಾಲದು ಆ ಸಾಬರಮತಿ ಆಶ್ರಮ ನೋಡ್ಕೊಂಬರಕ್ಕೆ. ಅವರು ಯಾವ ಕಾಲಕ್ಕೂ ಹತ್ತಿಯನ್ನು, ಶುಕ್ರನನ್ನು ಮರದಲ್ಲಿ ಕೇತು ಜೊತೆ, ಶುಕ್ರ ಕೇತು ಇದ್ದ ಪಕ್ಷದಲ್ಲಿ ಅದರಲ್ಲಿ ವೀವಿಂಗ್ ಮಾಡಿದ್ರು. ಅಂದರೆ ಏನು ನೇಯ್ತಾ ಹೋಯಿದ್ರು, ಆ ಕಾಲದಿಂದ ಖಾದಿ ಭಂಡಾರ್ ಅನ್ನೋದನ್ನು ಸೃಷ್ಟಿ ಮಾಡಿದ್ರು. ನಾವೆಲ್ಲ ಹೀಗೇ ಇರೋಣ, ಭಾರತ ದೇಶದ ಡ್ರೆಸ್ ಹಾಕೊಳ್ಳೋಣ ಅಂತ. ನೀವುಗಳೆಲ್ಲ ಇವತ್ತಿನ ದಿವಸ ಭಾರತ ದೇಶ ಡ್ರೆಸ್ ಎಷ್ಟು ಜನ ಹಾಕ್ಕೊತೀರಾ? ಎಲ್ಲ ಫಾರಿಂದೇ ಬೇಕು ಮೆಟೀರಿಯಲ್ಲು. ನಿಮಗೆ ಒಂದೊಂದು ಗೊತ್ತಾ, ಕೊಯಂಬತ್ತೂರಲ್ಲಿ ಆಗತಕ್ಕಂಥ ಎಲ್ಲ ಟೀ ಶರ್ಟ್ಸೂ ಅಲ್ಲಿ ಯಾವುದು ಅದಿದಾಸ್ ಆಗಲಿ, ನೈಕ್ ಕಂಪ್ನಿ ಆಗಲಿ, ಕ್ರಾಕಡೈಲ್ ಆಗಲಿ, ಯಾವ ಹಾಳು ಮುಳು ಕಸ ಕಡ್ಡಿ ಆಗಲಿ ಎಲ್ಲವೂ ಇಲ್ಲಿಂದ ತಯಾರಾಗೋದು. ಬರೀ ಅಲ್ಲೊಂದು ಸ್ಟ್ಯಾಂಪ್, ರಬ್ಬರ್ ಸ್ಟ್ಯಾಂಪ್ ಹೊತ್ಬಿಟ್ಟು ಬರ್ತಾರೆ. ಅದಕ್ಕೆ ಹೇಳೋದು, ಭಾರತ ದೇಶ ಚೆನ್ನ, ಭಾರತದಲ್ಲೇ ಇದೆ. ಪ್ರತಿಯೊಬ್ಬರಿಗೂ ಮಾನ ಮರ್ಯಾದೆ ಮುಚ್ಕೊಳ್ಳೋದು ಅಂದರೆ ಇವತ್ತು ಭಾರತ ದೇಶದಲ್ಲಿ ಮಾತ್ರ. ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ದೀನಿ, ಗಾಂಧಿ ಜಯಂತಿಯ ವಿಚಾರದಲ್ಲಿ ಇನ್ನಷ್ಟು ವಿಚಾರ ಮಾತಾಡೋಣ. ಇವತ್ತು ಗಾಂಧಿ ಸ್ಮರಣೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಮಧು ಪ್ರಿಯಾಂ ದೇವಿ. ಆ ಮಧು ಪ್ರಿಯಾಂ ದೇವಿ ಅಂದರೆ ಏನು ಎತ್ತ ಅಂತ ಕಾಯ್ತಾರೆ, ಬಂದು ಹೇಳ್ತೀನಿ. ಹೌದು ಗುರುಜಿ, ಖಂಡಿತವಾಗಿಯೂ ನಮಗೆ ದೇಶ ಪ್ರೇಮ ಯಾವ ರೀತಿ ಇರಬೇಕು, ಅದರ ಜೊತೆಗೆ ಇವತ್ತು ಗಾಂಧಿ ಜಯಂತಿಯ ಪ್ರಯುಕ್ತ ಅವರ ವಿಶೇಷ ಗುಣಗಳ ಬಗ್ಗೆ ಮೆಲುಕು ಹಾಕ್ತಾ ಇದ್ದೀವಿ. ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ವೀಕ್ಷಕರೇ, ಇದೀಗ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮ ವಿರಾಮದ ನಂತರ ಮುಂದುವರಿಯುತ್ತೆ.